ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಇಂಟ್ರಾ V30 ಗಾಡಿ ಸೇಲಿಗೆ ಬಂದು ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಮತ್ತು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕರೆ ಮಾಡ್ತಾಯಿದ್ರೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ನಿಮ್ದು ಯಾವುದಾದ್ರು ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತೆ ನೀವು ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ವೀಕ್ಷಕರೇ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತೀಗ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ ಸರ್. ಸರ್ ಅದೇ ಯಾವುದದು V30ನಾ ಟಾಟಾ? ಟಾಟಾ V30 ಇಂಟ್ರಾ. ಓಕೆ, ಮಾಡಲ್ ಎಷ್ಟದು? 21 ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಫಸ್ಟ್ ಓನರ್ ಸರ್. ಓಕೆ, ಎಷ್ಟು ಹೊಡಿದೆ ಗಾಡಿ? ಗಾಡಿ 70,000. ಬರೀ 70,000ನಾ? ಹಾಂ ಸರ್. ಓಕೆ ಸರ್, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? ಎಲ್ಲ ಕೀಸಿಂಗ್ ಟೈರ್ ಸರ್, 5. 5? ಓಕೆ, FC ಇನ್ಶೂರೆನ್ಸು? FC ಇನ್ಶೂರೆನ್ಸ್ ಇನ್ನೂ ಇನ್ಶೂರೆನ್ಸ್ ಪೂರಾ ರನ್ನಿಂಗ್ ಇದೆ ಸರ್. ಹಾಂ. FCನೂ ರನ್ನಿಂಗ್ ಇದೆ. ಲೋನು 24 ಇದೆ. ಲೋನ್ ಇದೆಯಾ? 24 ಕಟ್ಟೋದಿದೆ ಇನ್ನು. 24 ಅಂದರೆ 24,000ನಾ ಅಥವಾ? ಇಲ್ಲ 24 ಕಂತು. ಕಂತಾ? ಹಾಂ ಸರ್. ಇನ್ನು 24 ಕಂತು ಕಟ್ಟವಿದ್ದಾವೆ? ಹೌದು ಸರ್. ಓಕೆ, ಈಗೇನು ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಏನು ಫುಲ್ ಕ್ಯಾಶ್ಗೆ ಕೊಡ್ತೀರಾ? ಈಗ ನೋಡಿ ಸರ, ಈಗ 54 ಕಂತು ಮಾಡಿಸಿದ್ದೆ ಸರ್ ಆ ಗಾಡಿದು. ಹಾಂ. ಇಷ್ಟು ಲೋನ್ ಕಟ್ಕೊಂಡ್ ಬಂದೀನಿ ಸರ. ಹಾಂ. ಅದಕ್ಕೆ ಈಗ ಒಂದು 24 ಉಳ್ದಾವೆ ಸರ. ಒಟ್ಟು 3,60,000 ಕಟ್ಬೇಕು ಅದನ್ನು. ಹಾಂ. ಸೊ ಬಾಕಿ ಹಾಂ ಹಾಂ. ಅದಕ್ಕೆ ನಾವು CNG ಸಣ್ಣ ಗಾಡಿ ನೋಡಿ ಮಾಡ್ಬೇಕಂತ ನಾವು ಫಿಶ್ ಮಾಡ್ತೀವಿ ಸರ್. ಹಾಂ. ಇದು ದೊಡ್ಡದಾಗ್ಯದ ನಮ್ಗೆ. ಓಕೆ. ಸ್ವಲ್ಪ ಗೀಟು ಅದ, ಅದಕ್ಕೆ CNG ತಗೋಬೇಕಂತ. ಸರಿ ಆಯಿತು. ಈಗ ಅದೇ ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಏನು ಫುಲ್ ಕ್ಯಾಶಿಗೆ ಕೊಡ್ತೀರಾ ಅಂದೆ? ಸರ್ ಈಗ ಲೋನ್ ಕಂಟಿನ್ಯೂ ಕೊಟ್ರೆ ಈಗ ನನಗೆ ನೆಕ್ಸ್ಟ್ ಗಾಡಿ ತೊಗೊಳ್ಬೇಕಾದ್ರೆ ಲೋನ್ ಕೊಡ್ತಾರೆ ಸರ್? ಕೊಡ್ತಾರೆ. ಹಾಂ, ಕೊಡ್ತಾರಂದ್ರೆ ಅಡ್ಡಿಲ್ಲ ಸರ್, ಲೋನ್ ಕೊಡ್ತೀನಿ ಸರ್. ಇಲ್ಲಕಂದ್ರೆ ಮತ್ತು ಕ್ಯಾಶ್ ಅಂದ್ರೆ ಕ್ಯಾಶ್ ಮಾಡಬೇಕು. ಅಲ್ಲ, ಈಗ ಲೋನ್ ಕಂಟಿನ್ಯೂ ಅಂದರೆ ನಿಮ್ಮ ಡಿಸ್ಟಿಕ್ನವರು ಯಾರನ್ನು ಗೊತ್ತಿರೋಂಥವ್ರು ಯಾರನ್ನು ಬಂದರೆ ನಿಮ್ಮ ಡಿಸ್ಟಿಕ್ ಒಳಗಡೆ ಅವ್ರಿಗೆ ಲೋನ್ ಕಂಟಿನ್ಯೂ ಕೊಡಿ. ಹ್ಞೂ ಸರ್. ಇಲ್ಲ ಬೇರೆ ಡಿಸ್ಟಿಕ್ನವ್ರು ಯಾರನ್ನು ದೂರದವ್ರು ಬಂದರೆ ಫುಲ್ ಕ್ಯಾಶ್ ಮಾಡಿಕೊಡಿ. ಹಾಂ, ಅಷ್ಟೇ ಮಾಡ್ತೀನಿ ಸರ್. ಹಾಂ, ಯಾಕಂದರೆ ಮತ್ತೆ ನಿಮಗೂ ಸಮಸ್ಯೆ ಆಗೋದು ಬೇಡ, ಅವ್ರಿಗೂ ಸಮಸ್ಯೆ ಆಗೋದು ಬೇಡ. ಹಾಂ, ಹೌದು ಸರ್. ಮತ್ತೆ ಇಲ್ಲ ಬೇರೆ ಡಿಸ್ಟಿಕ್ನಾಗ ಬಂದರೂ ಇಲ್ಲ ಸರ್ ಏನೇ ಸಮಸ್ಯೆ ಬಂದರೂ ನಾನು ನೋಡ್ಕೊತೀನಿ, ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಕೋರ್ಟ್ ಪ್ರಕಾರ ಅಂತಂದರೆ ಬೇಕಾದ್ರೆ ಕೊಡಿ, ಏನು ತೊಂದರೆ ಇಲ್ಲ. ಹೌದು ಸರ್. ಹಾಂ, ಓಕೆ, ಅದಕ್ಕೆ ಕೇಳಿದ್ದೆ. ಈಗ ಪೂರಾ ಈಗ ಏನು ಜಾಸ್ತಿ ಏನು ಇಲ್ಲಲ್ಲ ಸರ್, ನಮ್ದು ಲೋನ್ 3.5 ಲಕ್ಷ ಅಷ್ಟೇ ಆಯ್ತಲ್ಲ. ಕ್ಯಾಶ್ ಜಾಸ್ತಿ ಕ್ಯಾಶ್ ಮಾಡಿಬಿಟ್ರೆ ಒಳ್ಳೇದಲ್ಲ ಸರ್. ಓಕೆ, ಆಯಿತು. ಫುಲ್ ಕ್ಯಾಶ್ ಏನು ಹೇಳ್ತೀರಾ? ಫುಲ್ ಕ್ಯಾಶ್ 6.5 ಹೇಳೀನಿ ಸರ್. ಎಷ್ಟು? 6.5 ಲಕ್ಷ. 6.5 ಲಕ್ಷ. ಓಕೆ, ಅಕಸ್ಮಾತ್ ನಿಮ್ಮಲ್ಲಿ ಗೊತ್ತಿರೋ ಯಾರನ್ನ ಆ ಕಡೆ ಡಿಸ್ಟಿಕ್ನಾಗ ಬಂದರೆ ಲೋನ್ ಕಂಟಿನ್ಯೂಗೆ ಕೊಡ್ತೀರಾ? ಓಕೆ ಸರ್, ನಮ್ಮ ಡಿಸ್ಟ್ರಿಕ್ನ ಯಾರು ಬಂದ್ರೆ ಲೋನ್ ಕಂಟಿನ್ಯೂ ಕೊಡ್ತೀನಿ ಸರ್. ಓಕೆ, ಎಷ್ಟು ಬರುತ್ತೆ ಒಂದು ಕಂತು? ಕಂತ 16,700 ಸರ್. 16,700 ಪ್ಲಸ್ 2 ವರ್ಷ ಅಂದರೆ 24 ಕಂತು ಇದಾವೆ. ಹೌದು ಸರ್. ಓಕೆ, ನಿಮಗೆ ಲೋನ್ ಕಂಟಿನ್ಯೂ ಬಂದರೆ ನಿಮ್ಮ ಕೈಗೆ ಎಷ್ಟು ಕೊಡ್ಬೇಕು ಅವರು? ಕೈಗೆ ನಮಗೆ ಒಂದು 2.5 ಕೊಟ್ಟರೆ ಆಗ್ತದೆ ಸರ್. 2.5 ಕೊಟ್ಟರೆ ಕೊಡ್ತೀರಾ? ಇನ್ನು 2 ವರ್ಷ ಇರುತ್ತೆ, ಅವ್ರು ಕಟ್ಕೊಂಡು ಹೋಗ್ಬೋದು. ಹೌದು ಸರ್. ಓಕೆ, ಈಗ ಗಾಡಿ ಸರ್ ಹೇಳಿ. ಗಾಡಿ ಕಂಡೀಷನ್ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಏನು ಹೆವಿ ಹಾಕಿ ಹೊಡೆದಿಲ್ಲ, ಅಷ್ಟೇ ಒಂದಿಷ್ಟು ಒಂದು 800 kg ಅಷ್ಟೇ ಹಾಕಿ ಹೊಡೆದಿದ್ದು. ಅಂದರೆ ನೀವು ಹೆವಿ ಲೋಡ್ ಹಾಕೊಂಡು ಹೊಡೆದಿಲ್ಲ ಅಂತ ಹೇಳ್ತಿದ್ರ? ಇಲ್ಲ ಹೆವಿ ಲೋಡ್ ಒಟ್ಟ ಇಲ್ಲ ಸರ್. ಅದಕ್ಕೆ ಲೈಟ್ ಲೋಡ್. ನಾವು ಬೇರೆ ಕಡೆ ಗೋವಾ ಟು ಗದಗ ಫಿಶ್ ಇದು ಮಾಡ್ಬೇಕಂತೇಳಿ ಮಾಡಿದ್ವಿ ಸರ್. ಅದು ಅಮೌಂಟ್ ಸಾಲಿಲ್ಲ ನಮ್ಗೆ, ಅದಕ್ಕೆ ನಾವು ಮತ್ತು ಇಲ್ಲೇ ಹೊಡೆದ ಕಟ್ಟಿವಿ ಇಷ್ಟೇ. ಸರಿ.
ಈಗ ಎಷ್ಟು ದಿವಸದಾಗ ಸೇಲ್ ಆಗ್ಬೋದು ಸರ್ ಗಾಡಿ? ಸರ್ ಹೇಳಕ್ ಬರಲ್ಲ, ಇವತ್ತೇ ಸೇಲ್ ಆಗ್ಬೋದು, ಒಂದು ತಿಂಗಳಾದರೂ ಆಗ್ಬೋದು. ಹೌದು ಸರ್. ನಮ್ಮದು ಯಾಕಂದರೆ ಕಸ್ಟಮರ್ಗಳು ತುಂಬ ಜನ ನೋಡ್ತಿರ್ತಾರೆ, ಆಲ್ ಓವರ್ ಕರ್ನಾಟಕ ನೋಡ್ತಿರ್ತಾರೆ. ಹೌದು ಸರ್. V30 ತುಂಬ ಜನ ಕೇಳಿದರು, ಸರ್ ನಮಗೆ ಲೋನ್ ಕಂಟಿನ್ಯೂ ಯಾವನ V30 ಇದ್ರೆ ಕೊಡಿಸ್ರಿ ಅಂತ ಭಾಳ ಜನ ಕೇಳಿದರು. ಬಟ್ ಇಷ್ಟು ದಿನ ಯಾವ ಬಂದಿರಲಿಲ್ಲ, ನಿಮ್ಮದೇ ಫಸ್ಟ್ ಗಾಡಿ ಬಂದಿರೋದು. ಹೆಚ್ಚು ಕಡಿಮೆ ಒಂದು ತಿಂಗಳಾಯ್ತು ಯಾವುದು ಬಂದಿಲ್ಲ. ಹೌದು ಸರ್. ಹಂಗಾಗಿ ಕಸ್ಟಮರ್ಗಳು ಭಾಳ ಕೇಳ್ತಿದ್ರು. ನೋಡೋಣ, ಮೋಸ್ಟ್ಲಿ ತಗೊಂಬೋದು, ಬೇಗ ಸೇಲ್ ಆಗ್ಬೋದು ಅನ್ಸುತ್ತೆ. ಅದೇ ಇಲ್ಲಿ ಯಾರ್ಡಲ್ಲಿ ಕೇಳಕ್ಕೆ ಹೋದೆ ಸರ್ ನಾನು. ಇದು 580 ತಕ್ ಬಂದಿದ್ದು ಸರ್ ಅವರು. 580 ತಕ್ ಆಯಾತ ಅವಲೋಕ. ನಾವು ಬಂಜಾರ ಲಮಾಣಿ ಸರ್. ಕನ್ನಡ ಅಷ್ಟೊಂದು ನೈಸ್ ಬರ್ತದೆ ಇಲ್ಲಿ ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ 580 ಅನ್ನಕ್ಕೆ ಕುಂತಿದ್ರೆ ಸರ್ ಇದನ್ನ 580. ಅದಕ್ಕೆ ಆಗುದಿಲ್ಲಪ್ಪ, ನಮ್ಮ ಗಾಡಿ ನೋಡಿದ್ರೆ ಚೊಕ್ಕ ಐತಿ, ಕ್ಲೀನ್ ಐತಿ ಗಾಡಿ. 6 ಅಂದ್ರೆ ಬಿಡ್ತೀನಿ ಅಂತ ಹೇಳಿದ್ದೆ ಸರ್ ನಾನು. ಇದು ಬಾಡಿ ಎಲ್ಲ ಕಟ್ಸಿರಾ ಪೂರ್ತಿ ಹಿಂದೆ? ಫುಲ್ ಬಾಡಿ ಕಟ್ಸೀನಿ ಸರ್. ಮತ್ತೆ ಸ್ಟೀಲ್ ಬಾಡಿನೂ ಇದೆ ಸರ್ ಗಾಡಿ ಒಳಗೆ. ಹಿಂದೆ ಬ್ಯಾಕ್ ಸ್ಟೀಲ್ ಬಾಡಿ ಸರ್ ಅದು. ಅಂದ್ರೆ ನೀರು ಹೋಗಿ ಜಂಗ್ ತಿನ್ಬಾರ್ದು ಗಾಡಿ ಅಂತ. ಹೌದು. ಮತ್ತೆ ಅದಕ್ಕೊಂದು ನಳ ಹಿಂದೆ 2 ನಳ. ನೀರ್ ನಿಂತ್ರೆ ನಳ ಚಾಲು ಮಾಡಿದ್ರೆ ನೀರೆಲ್ಲ ಹೋಗ್ಬಿಡ್ಬೇಕು ಸರ್. ಆ ಸಿಸ್ಟಮ್ ಇದೆ. ಓಕೆ ಸರ್, ಆಯಿತು. ಇವತ್ತು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ. ಹ್ಞೂ ಸರ್. ಈ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೆ ಸರ್. 82 ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ಸರಿ, ಲೊಕೇಶನ್ ಎಲ್ಲಿ? ಲೊಕೇಶನ್ ಗದಗ, ನಿಯರ್ ಬೆಳದಡಿ ತಾಂಡೆ. ಎಷ್ಟು ದೂರ ಆಗುತ್ತೆ ಗದಗಿಂದ? ಗದಗಿಂದ ಒಂದು 12 ಕಿಲೋಮೀಟರ್ ಆಗ್ತದೆ ಸರ್. ಸರಿ ಸರ್.